ಶಿವಾಯ ನಮಃ 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 ಶಿವಾಯ ನಮಃ
ಶಿವಾಯ शुभ मंगल ओम सर्वमंगल मंगले शिवे सर्वार्थ साधके शरण्ये त्र्यंबके गौरी नारायणी नमोस्तुते ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते ओम शांति 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 मंगलम जय नमः पार्वती प्रेम जगद्गुरु गुरुनाथ स्वामी महाराज की प्रेम गुरु शिवानंद गुरु महाराज की ताई जगज्जननी अंबा मगदंबा माता की जय साधु संत महाराज की जय जय शिव नमः पार्वती ಧನ್ಯವಾದಗಳು. ಪೂಜ್ಯರಂತ ಅವರ ತಂದೆಯವರು ಗುರುಗಳಿದ್ದರೂ ಸಹ ಇವರು ನಮ್ಮ ಶ್ರೀಮಠಕ್ಕೆ ತಮ್ಮ ಸುಪುತ್ರರನ್ನ ಕಾಣಿಕೆ ನೀಡಿದಾರ. ಅವರಿಗೆ ಅನಂತ ಧನ್ಯವಾದಗಳು. ಅದೇ ತರನಾಗಿ ಮಲ್ಲಿಕಾರ್ಜುನ ಗುರುಗಳು ಒಂದೆರಡು ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಎಲ್ಲ ಪೂಜ್ಯರೇ, ಸ್ಥಾನಿಕ ಶಕ್ತಿ ಸ್ಥಳ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಪೂರ್ವಿ ಅವಧೂತ ಮಹಾಸ್ವಾಮೀಜಿಯವರಿಂದ ಅದರ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗಿರತಕ್ಕಂಥ ಯಾವತ್ತು ಇಲ್ಲಿನ ಎಲ್ಲ ಪೂಜ್ಯರಿಗೆ ನಂದೊಂದು ವಿನಂತಿ, ನಾವೇನು ದೊಡ್ಡ ಪ್ರಮಾಣದಾಗಿಲ್ಲ, ಅವರು ಇವತ್ತಿನಿಂದ ಪ್ರಸಾದ ಸ್ವೀಕಾರ ಮಾಡ್ತಾರಂತ ಹೇಳಿದ್ಮೇಲೆ ನಮಗೊಂದು ಅನಿಸ್ತು, ಪ್ರಸಾದ ಅವಿನ ಮೇಲೆ ತಗೊಳ್ಬೇಕಾದ್ರೆ ಅವ್ರಿಗೊಂದು ಸಣ್ಣದೊಂದು ಕಿರುಕಾಣಿಕೆ ಅಂತ ಹೇಳಿ ಅರ್ಪಿಸ್ಬೇಕಂತ ಹೇಳಿ ಅಪೇಕ್ಷೆ ಪಟ್ಟು ಒಂದು ಸಣ್ಣದೊಂದು, ಅದೇನು ಬಹಳ ಇವಂತಲ್ಲ, ಒಂದು ಬೆಳ್ಳಿ ತಟ್ಟೆ, ಒಂದು ಲೋಟ, ಇನ್ಮೇಲೆ ಅವರು ಎಲ್ಲರ ತಟ್ಟೆಯೊಳಗೆ ಊಟ ಮಾಡೋದಷ್ಟು ಯೋಗ್ಯ ಅನಿಸಂಗಿಲ್ಲ ಅನ್ನುವಂಥ ದೃಷ್ಟಿಯಿಂದ ಅದಕ್ಕೆ ಇಷ್ಟು ದಿವಸ ಅವರು ಉಪವಾಸಿದ್ದು ಒಂದು ಜನ ಕಲ್ಯಾಣಕ್ಕಾಗಿ ಮತ್ತು ಒಂದು ಜಗತ್ತಿನ ಕಲ್ಯಾಣಕ್ಕಾಗಿ ಅವ್ರದಷ್ಟು ಅಲ್ಪ ಸೇವೆ ಆಗಬೇಕನ್ನುವಂಥದ್ದು ಭಗವಂತನ ಇಚ್ಛೆ ಇರುವುದರಿಂದ, ಎಲ್ಲ ಪೂಜ್ಯರ ಒಂದು ಸಹಕಾರದಿಂದ ಮತ್ತು ಒಂದು ಒಳ್ಳೆಯ ಒಂದು ಸ್ಥಾನ, ಅದ್ಭುತವಾಗಿರತಕ್ಕಂಥ ಸ್ಥಾನದ ಒಂದು ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಯವರಿದ್ದಾರೆ. ಅವರ ಬಗ್ಗೆ ಹೇಳಬೇಕಾದ್ರೆ, ಅವರ ಜನ್ಮ ಆಗಿದ್ಮೇಲೆ ನಮಗೆ ಸಾಕಷ್ಟು ಕೊಟ್ಟನು ಭಗವಂತ. ಮೊದಲ ಒಂದು ಕಾಲಕ್ಕೆ ಬಹಳ ಪರಿಸ್ಥಿತಿ ಗಂಭೀರ ಇತ್ತು. ನಾವು ಸ್ವಾಮಿಗಳಲ್ಲ, ನಾವು ಪಂಚಮ ಶಾಲಿ ಗೌಡ್ರು, ಆದರೆ ನಮ್ಮ ಹೊಟ್ಟೆಯೊಳಗೆ ನಿಮ್ಮ ಸ್ವಾಮಿಗಳು ಹುಟ್ಟ್ಯಾರಷ್ಟೇ, ಅದು ಬಿಟ್ಟರೆ ಏನೂ ಇಲ್ಲ. ಆದರೆ ಅವರು ನಮ್ಮಲ್ಲಿ ವಿರಕ್ತಪ್ಪಗಳಂತ ಒಬ್ಬರು ಆಗ್ಬೋದ್ರು. ಅವರ ಸಹವಾಸ ಮತ್ತು ಮನಗುಂಡಿಯ ಬಸವಾನಂದ ಸ್ವಾಮಿಗಳ ಸಹವಾಸದಿಂದ ಅವರು ಸನ್ಯಾಸ ಸ್ವೀಕಾರ ಮಾಡಿಕೊಂಡು ನಮ್ಮನ್ನು ಅಗಲ್ಯಾರ, ನಿಮ್ಮನ್ನು ಕೂಡ್ಯಾರ. ನಮ್ಮನ್ನು ಅಗಲ್ಯಾರ ನಾವೇನು ಅನ್ಕೊಳ್ಳಂಗಿಲ್ಲ, ಆದರೆ ಸ್ವಲ್ಪ ಸಮಯದೊಳಗೆ ನಮಗೊಂದು ಸ್ವಲ್ಪ ಅನಿಸ್ತು, ವ್ಯತ್ಯಾಸ ಅನಿಸ್ತಿತ್ತು. ಆದರೆ ನಮ್ಮ ಮನೆಯ ಮಗ ಆಗದೆ ಇಡೀ ಸಮಾಜಕ್ಕೆ ಒಬ್ಬರು ಮಗ ಆಗಿ ಇರ್ತಾರ ಅನ್ನುವಂಥ ಒಂದು ಭಾವನೆಯಿಂದ ಇನ್ನು ಅವ್ರು ಈಗಾಗಲೇ ಮೊನ್ನೆ ಪಟ್ಟಾಧಿಕಾರ ಸ್ವೀಕಾರ ಮಾಡಿದಾಗ ಇಲ್ಲಿ ಬಂದಿರತಕ್ಕಂಥ ಪೂಜ್ಯರು ಕೆಲವೊಬ್ಬರು ಬಂದಿದ್ರು. ಅವರು ಹೇಳಿದರು, ಇಷ್ಟು ದಿವಸ ಬೇರೆ, ಇನ್ನು ಮೇಲೆ ಬೇರೆ ಅಂಥವ್ರು ಇಡೀ ನಮ್ಮ ಒಂದು ಹುಲಿಕಟ್ಟಿಗೆ ಮತ್ತು ಸುತ್ತದ ಗ್ರಾಮಕ್ಕೆ ಸಿಕ್ಕಾರ, ಅವರು ಇಡೀ ಸಮಾಜದ ಒಬ್ಬರು ಸನ್ಯಾಸಿಗಳು ಅಂತ ಅನ್ನುವಂಥ ಮಾತನ್ನು ಹೇಳಿದರೆ, ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವರ ಶಕ್ತಿ, ನಿಮ್ಮ ಸಹಕಾರ ಇರಲಿ ಅಂತ ಹೇಳಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡೋದು. ಧನ್ಯವಾದ.
ಬಸವಾದಿ ಪ್ರಮರ್ಥರನ್ನ ಅವಧೂತ ಪರಂಪರೆಯ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿ ಸ್ಥಿತಪ್ರಜ್ಞ ಮಹಾಮಾನವತಾವಾದಿ ಮುಕ್ಷುಗಳ ಉದ್ಧಾರಕರ್ತರು ಜಗದ್ಗುರು ಸಿದ್ಧಾರೂಢತೀಶ್ವರರನ್ನ ತತ್ಸರ್ವಪ್ರಿಯಾದ ಮೌನಯೋಗಿ ಗುರುನಾಥರವರನ್ನ ಹೃದಯದಲ್ಲಿ ಪೂಜಿಸಿ ಕಾರ್ಯಕ್ಕೆ ಕಾರಣೀಭೂತ ಮಹಾಮಹಿಮ ಮಹಾನ್ ತಪಸ್ವಿ ಅವಧೂತ ಚಕ್ರವರ್ತಿ ಸತ್ಯ ಶಿವಾನಂದತೀಶ್ವರರನ್ನ ಹೃದಯದಲ್ಲಿ ಪೂಜಿಸಿ ಸದ್ಗುರು ಚರಣಗಳ ನತಮಸ್ತಕನಾಗಿ ಯಾವ ಈ ಗುಪ್ತ ಮೌನ ಅನುಷ್ಠಾನದ ಮುಕ್ತಾಯ ಸಮಾರಂಭದ ದಿವ್ಯಜ್ಞಾನ ವೇದಿಕೆಯ ಮೇಲೆ ಆಸೀನರಾಗಿರುವಂಥವರು ಸಾನ್ನಿಧ್ಯವನ್ನು ವಹಿಸಿ ಯಾವತ್ತೂ ಎನ್ನ ಹಿತವನ್ನೇ ಬಯಸುವಂಥವರು ಆತ್ಮೀಯರು ಸರಳ ಜೀವಿಗಳು ಮಾತೃ ಹೃದಯಿ ಯುವ ಸನ್ಯಾಸಿಗಳಿಗೆ ಪ್ರೇರೇಪಿತರಾದಂತಹ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ದಿವ್ಯಚೇತನ ಶಿವಪುತ್ರಪ್ಪಾಜಿಯವರ ಚರಣವನ್ನು ನತಮಸ್ತಕನಾಗಿ ತದನಂತೆ ವೇದಮೂರ್ತಿ ಶಾಂತಯ್ಯನವರಲ್ಲಿ ವೇದಮೂರ್ತಿ ಗದಿಯಪ್ಪಜನವರಲ್ಲಿ ವೇದಮೂರ್ತಿ ಕೃಷಿದ್ದಯ್ಯ ಹಿರೇಮಠ ಅವರಲ್ಲಿ ಹುಂಚಿಕಟ್ಟಿಯ ಸಾಧುವರಣ್ಯ ಸಿದ್ದಪ್ಪನವರಲ್ಲಿ ನಮ್ಮ ಪರಂಪರೆಯೊಳಗನೆ ನಮ್ಮ ಮಠದಲ್ಲಿನೇ ನಿರಂತರವಾಗಿ 55 ವರ್ಷಗಳಿಂದ ನಿರಂತರ ಸೇವೆ ಮಾಡುತ್ತಾ ಅಜ್ಜನ ಆಶೀರ್ವಾದನ ಪಡೆದಿರುವಂತಹ ಹಿರಿಯ ಜೀವಿ ತಂದೆಯ ಸಮಾನ ಪೂಜ್ಯ ಬಸಪ್ಪಜ್ಜನವರ ಚರಣಗಳಲ್ಲಿ ಹಿರಿಯ ಜೀವಿಗಳು ನಮ್ಮ ಮಠದ ದಾಸೋಹ ಮೂರ್ತಿ ಎಂದೇ ಹೆಸರು ಪ್ರಖ್ಯಾತಿ ಹೊಂದಿರುವಂತಹ ಶಿವಪ್ಪಜ್ಜನವರಲ್ಲಿ ಅವರಿವರೆಂದಿದೆ ನಿರೂಪಣೆ ಮಾಡಿದವರಲ್ಲಿ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತ ಸಮೂಹಕ್ಕೆ ತಮ್ಮೆಲ್ಲರ ಅಂತರಾತ್ಮದ ಶರಣು ಜೊತೆಗೆ ಶರಣು ಆತ್ಮೀಯ ಶರಣ ಬಂಧುಗಳೇ, ಬಹಳ ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಹೇಳಿದ್ರು ಎಲ್ಲರೂ. ವಿಶೇಷವಾದಂತಹ ಕಾರ್ಯಕ್ರಮ ಅನ್ನೋದಕ್ಕಿಂತ ಎಷ್ಟು ಭಕ್ತರ ಇನ್ನು ಮೇಲೆ ಉದ್ಧಾರ ಆಯಿತು, ಎಷ್ಟು ಭಕ್ತರಿಗೆ ನಮ್ಮ ಮಠದಿಂದ ಆಶ್ರಯ ತಾಣವಾಯಿತು ಅನ್ನೋದೇ ಉದ್ದೇಶ. ಯಾಕಂದ್ರೆ ಸತ್ಯ ಸಂಕಲ್ಪವನ್ನು ನಾ ಮನೆ ಬಿಟ್ಟು ಹೊರಗೆ ಬರಬೇಕಾದ್ರೆ ಹೊತ್ತಿದ್ನಿ. ಗೊತ್ತದ ನಮ್ಮ ಜನಕ ಮಾಸ್ತರ್ ಅವರಿಗೂ ಪೂರಾ ಗೊತ್ತದ. ಅನಾಥಾಶ್ರಮ ಮಾಡಬೇಕು, ಅನಾಥಾಶ್ರಮ ಮಾಡಿ ಅಂಗವಿಕಲರಿಗೆ ಆಶ್ರಯ ತಾಣ ಆಗಬೇಕು, ಅನಾಥ ಅಬಲೆಯರಿಗೆ ಆಶ್ರಯ ತಾಣ ಆಗಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಟುಕೊಂಡ ಸತತವಾಗಿ 2011ರಿಂದ 2017 ತನಕ ಸಂಚಾರ ಮಾಡಿದ್ನು. 17ರವರೆಗೆ ಸಂಚಾರ ಮಾಡಿ ಸಾಕಷ್ಟು ಹಳ್ಳಿಗಳನ್ನು ನೋಡೀನಿ, ಸಾಕಷ್ಟು ಹಳ್ಳಿ ಒಳಗೆ ಸಾಕಷ್ಟು ಅನುಭವಗಳನ್ನು ಪಡೆದೀನಿ. ಯಾಕಂದ್ರೆ ಹಿರಿಯರು ಹೇಳ್ತಾರೆ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಅಂತೇಳಿ. ಪೂಜ್ಯ ಬಸವಾನಂದಪ್ಪಾಜಿಯವರು ಸ್ಪಷ್ಟವಾಗಿ ಹೇಳಿದ್ರಲ್ಲ, ಲಿಂಗಾನಂದ ಅಂತ ಹೆಸರು ಇಟ್ಟಿದ್ದು ನನ್ನ ಗುರುಗಳ ಹೆಸರದ. ನನ್ನ ಗುರುಗಳ ಹೆಸರನ್ನು ನನ್ನ ಶಿಷ್ಯನಿಗೆ ನಾ ಇಟ್ಟೀನಿ ಅಂತ ಹೇಳಿ ಅವ್ರು ಹೆಮ್ಮೆಯಿಂದ ಹೇಳ್ಕೊಂಡು ಹೋಗ್ಯಾರ ಮೊನ್ನೆ. ಆ ಪ್ರಕಾರ ಅವರು ಲಿಂಗಾನಂದ ಅಜ್ಜ ಅಂತೇಳಿ ಅನ್ಸ್ಕೊಂಡಿದ್ರಲ್ಲ, ಅವರು ಕೂಡ ಸಂಚಾರ ಮಾಡಿನೇ ಮೆಟ್ಟ ಹಾಕಿದ್ರು. ಆಮೇಲೆ ಸಂಚಾರ ಮಾಡುವುದರಿಂದ ಸಾಕಷ್ಟು ಅನುಭವಗಳಾಗ್ತವ. ಆ ಅನುಭವ ಎಲ್ಲವಷ್ಟು ನನಗೆ ಈ 21 ದಿವಸಗಳ ಈ ಉಪವಾಸ ಅನುಷ್ಠಾನದೊಳಗೆ ನಾ ಆ ಅನುಭವವನ್ನು ಕಂಡೀನಿ. ಹೆಂಗದ ಅಂತಂದ್ರೆ ಅನುಷ್ಠಾನ
ಸಾಕ್ಷಾತ್ ಗುರುವಿನ ಮತ್ತು ನಮಗ ಅವಿನಾಭಾವ ಸಂಬಂಧವನ್ನ ಇನ್ನೇನು ಹತ್ತಿರ ಕುಂತು ಮಾತಾಡ್ತೇವೇನು ಅನ್ನುವಂಥ ಸ್ಥಿತಿಗತಿಗೆ ಆ ಮಟ್ಟಕ್ಕೆ ತಂದಿಡುವಂತಹದ್ದೇ ಏಕೈಕ ಸಾಧನನೇ ಅದು ಅನುಷ್ಠಾನ. ಆ ಅನುಷ್ಠಾನ ಹಿಂದಕ್ಕೂ ಕಪ್ಪದ ಗುಡ್ಡದಾಗ ಒಮ್ಮೆ 45 ದಿವಸ ಮಾಡಿದ್ನ್ಯ. ಅಲ್ಲಿಗಿಂತನೂ ಇಲ್ಲಿ 21 48 ದಿವಸ ಮಾಡಿದ್ರು ಅದೇನು ನನಗಷ್ಟು ಅನಿಸಿದಿಲ್ಲ. ಈ 21 ದಿವಸಗಳ ಮಾಡಿದ್ದು ಭಯಂಕರ ಲಾಭ ಕೊಟ್ಟದ್ದು ನನಗಿದು. ಯಾಕಂತಂದ್ರೆ ಜಾಗೃತ ಗದ್ದಿ ಅದು. ಯಾರು ಇಲ್ಲಿ ಸಿದ್ದಾವಳಪ್ಪಗಳನ್ನ ಸ್ಪಷ್ಟ ಹೇಳ್ತಿದ್ರಂತ ಶಿವಾನಂದ ಅಜ್ಜ ಏನಂತ, ಯಾರು ಸಿದ್ದಾವಳಪ್ಪನ ಸೇವಾ ಮಾಡೋರು ಅದಾರಲ್ಲ, ಸಿದ್ದಾವಳಪ್ಪನ ಸೇವಕರು ಯಾರು ಅದಾರಲ್ಲ ಅವ್ರ ಮನೆ ಆಳ್ಲೇನ ಅಂತಿದ್ನಂತ. ಸಿದ್ದಾವಳಪ್ಪನ ಸೇವಾ ಮಾಡೋರು ಯಾರು ಅದಾರ ಅವ್ರ ಮನೆ ಆಳನ ಅಂತಿದ್ನಂತ ಶಿವಾನಂದ. ಹಂಗ ಇಲ್ಲಿ ಏನದ ಅಂತಂದ್ರ, ಯಾರು ಅವನಂತೆ ನಾವಿದ್ರೆ ನಮ್ಮಂತೆ ಅವ ಇರ್ತಾನನ್ನಕ ಉದಾಹರಣೆ ಈ ಅನುಷ್ಠಾನ ಅಂತ. ಅದಕ್ಕೆ ಭಾಳ ಮಾತಾಡೋಕೆ ಅರ್ಥ ಇಲ್ಲ, ಮತ್ತು ಧ್ವನಿ ಇನ್ನೂ ಭಾಳ ತ್ರಾಸ ಮಾಡಾಕತ್ತದ. ಅದಕ್ಕೆ ಇನ್ನೂ ದಿವಸಗಳದಾವ, ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸಾಕಷ್ಟು ವಿಷಯಗಳನ್ನು ಗೊತ್ತಿದ್ದು ಮಾತಾಡವ ನಿಮಗೆ. ಇಷ್ಟೆಲ್ಲ ಹೇಳಿದರು ಅವರು. ಈ ರೀತಿ ನಿರೂಪಣೆ ಮಾಡಿದಂಗೆ ಕಂಡಿಲ್ಲ ನನಗೆ. ಬಹಳ ವಿಶೇಷ ಮತ್ತು ವಿಪರ್ಯಾಸ ನನಗೆ ಅನಿಸೈತಿ. ಅಂತಹ ವಿಪರ್ಯಾಸದ ಯುವಕ ಅವ. ಅವ್ರ ಬಗ್ಗೆ ವಿಶೇಷವಾದಂಥ ಕಾಳಜಿ ವಹಿಸಿ ವಿಶೇಷವಾದಂಥ ಕಾರ್ಯವನ್ನು ಇಲ್ಲಿ ನಿಮ್ಮ ಮುಂದೆ ವ್ಯಕ್ತಪಡಿಸ್ಬೇಕಾದಂಥ ವಿಷಯ ಐತಿ. ಯಾಕಂದ್ರೆ ಮೊನ್ನೆ 28ನೇ ತಾರೀಕನೇ ನಾವು ಹೇಳಬೇಕಾಗಿತ್ತು. ಈ ಮೊನ್ನೆ ನಮ್ಮ ಊರಿನೊಳಗೆ, ನಮ್ಮ ಹುಲಿಕಟ್ಟಿ ಊರೊಳಗೆ ಸೊಸೈಟಿ ಎಲೆಕ್ಷನ್ ಆಯ್ತು. ಸೊಸೈಟಿ ಎಲೆಕ್ಷನ್ ಒಳಗೆ ನಮ್ಮ ಹುಡುಗನು ನಿಂತಿದ್ದ. ನಿಂತು ಗೆದ್ದಾದ್ಮೇಲೆ ಶಿವಾನಂದಜ್ಜನ ಇಚ್ಛಾಶಕ್ತಿಗೆ ಅನುಗುಣವಾಗಿ ಚೇರ್ಮನ್ ಸೀಟು ಅವಂದ ಆತದ. ನಮಗೊಂದು ಹೆಮ್ಮೆ ಏನಪ್ಪ ಅಂತಂದ್ರೆ, ಈ ಯುವಕ ಆ ಚೇರ್ಮನ್ ಸೀಟಿಗೆ ಈ ಯುವಕರು ಯಾರು ಕೂತಂಗೆ ಕಾಣಂಗಿಲ್ಲ ನನಗೆ ಹಿಂದೆ. ಈ ಯುವಕನನ್ನ ಎಲ್ಲ ನಮ್ಮ ಊರಿನ ಹಿರಿಯರು ಮೊದಲು ಅವ್ರಿಗೂ ನಾವು ಶರಣಾರ್ಥಿ ಹೇಳ್ಬೇಕ. ಮತ್ತು ನೀವು ಸ್ವಾಮಿ ರಾಜಕೀಯ ಮಾಡಿದ್ ನೋಡು ಅಂತ ಅನ್ಬಾರ್ರಿ. ಮತ್ತು ಯಾಕಂದ್ರೆ ನಿಮ್ಮ ತೆಜಾಗ ಹುಳ ಭಾಳ ಅದಾವ ಅಂತಾವು. ಅವು ಸಹಜ ಇರ್ತಾವ. ಅವು ರಾಜಕೀಯ, ನನಗೆ ರಾಜಕೀಯಕ್ಕೆ 36 ಇಡೀ ಜಗತ್ತಿಗೆ ಗೊತ್ತದ. ಎಂಥ ಬೇಕಂತ ರಾಜಕಾರಣಿ ಅದಾನಂತಂದ್ರೂ ನಾ ಅವ್ರನ್ನ ಕಣ್ ತೆಗೆದು ನೋಡೋದಿಲ್ಲ. ಅವ್ರು ನನಗೆ ಸಂಬಂಧವೂ ಇಲ್ಲ. ನನಗೆ ನಮ್ಮ ಅಪ್ಪ ಆಗ ಹೇಳ್ಕೊತ ಬಂದಾನ, ಯಪ್ಪ ನೀನು ಬೇಡಬೇಡ, ನೀಡಿದ್ರೆ ಬಿಡಬೇಡ ಅಂತ ಹೇಳ್ಯಾನ. ಬಸವಾನಂದ ಬೇಡುವಾತ ಜಂಗಮನಲ್ಲ, ಬೇಡಿಸಿಕೊಂಬಾತ ಭಕ್ತನಲ್ಲ ಅಂತ ಸಾರ್ಯ ನಮ್ಮ ಬಸವಣ್ಣ. ಆ ಪ್ರಕಾರ ನಡೆದಂಥ ಜೀವನ ನಮ್ಮದು. ಆ ಪ್ರಕಾರ ಇದ್ದಾಗ ಇಲ್ಲಿ ಏನಪ್ಪ ಅಂತಂದ್ರೆ, ನಮ್ಮ ಯುವಕ ಭರತ್ ಸಂಬಗಾಮಿ ಅವರು ಬಹಳ ಸಾಕಷ್ಟು ಅವರಿಗೆ ಅವಕಾಶಗಳು ಬಂದಿದ್ದವು, ಸರ್ಕಾರಿ ನೌಕರಿಯು. ಅವೆಲ್ಲ ಬಿಟ್ಟು ನಾನು ಸಮಾಜಕ್ಕೆ ಏನಾರ ಕೆಲಸ ಮಾಡ್ಬೇಕು. ನಾ ಮನೆ ಕೇಳಿದ್ನೆ ಅವಂಗೆ, ಅಲ್ಲಿ ತಮ್ಮ ಇಷ್ಟೆಲ್ಲ ಬಡ್ದಾಡಕತ್ತಿ ಯಾಕಡೆ ಹೋಗ್ಬೇಕಾಗಿತ್ತಲೋ ನೀ ಅಂತಂದ್ರೆ, ಬಂದಿದ್ವು ನಾವು ಅದನ್ನು ಬಿಟ್ನಿ. ಯಾಕಪ್ಪ ಅಂತಂದ್ರೆ, ನಾನು ಸಮಾಜದ ಸೇವಾ ಮಾಡ್ಬೇಕಂತ ಮಾಡೀನಿ. ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನುವಂಥ ಇಚ್ಛೆ ಐತೆ ನನಗೆ. ಆ ಕಾರಣಕ್ಕಾಗಿ ಆ ಫೀಲ್ಡ್ ಬಿಟ್ಟು ಈ ಫೀಲ್ಡಿಗೆ ಬಂದೀನಿ. ಈ ಲೈನ್ ಒಳಗೆ ನಾ ಸಾಧನೆ ಮಾಡ್ತೀನಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳ್ಯಾನ. ಆ ಪ್ರಕಾರ ಅವಂಗೂ ಕೂಡ ಶಿವಾನಂದ ಹಿಂದಕ್ಕೊಮ್ಮೆ ಕೈ ಬಿಟ್ಟಿದ್ದ, ಈ ಕೈ ಹಿಡ್ದಾನ. ಕೈ ಹಿಡಿದಷ್ಟೇ ಅಲ್ಲದೆ ಕೈಯನ್ನು ಹಿಡಿದ ಮ್ಯಾಗ ಎತ್ತಿ ಹಿಡ್ದಾನ ಅಂತ ಹೇಳಕ್ಕೂ ಹೆಮ್ಮೆಯಿಂದ ಹೇಳ್ತೀನಿ. ಅದಕ್ಕೆ ಅವಂಗ ನಮ್ಮ ಪೂಜ್ಯರು ಸನ್ಮಾನ ಮಾಡ್ಬೇಕು ನಮ್ಮ ಮಠದಿಂದ. ಶುದ್ಧ ಯಾಕಪ್ಪ ಅಂತಂದ್ರೆ, ಅಂಥ ಯುವಕರು ಬೆಳಿಬೇಕು, ಅಂಥವರು ಪ್ರೋತ್ಸಾಹವನ್ನು ಮಾಡ್ತಾರೆ.
ನೋಡ ಇಂಥ ನಿರಾಭಾರಿ ಸ್ಥಿತಿ ಒಳಗಿದ್ದಂಥ ವ್ಯಕ್ತಿ ಅವ ಬ್ಯಾಡ ಅಂತ ಸನ್ಮಾನ ಬ್ಯಾಡ ಅಂತ ಅವಂಗೆ ಮಾಡಾಕತ್ತಿಲ್ಲ ನಾವು ಅವನ ಚೇರ್ಮನ್ ಸೀಟಿಗೆ ಮಾಡಾಕತ್ತೀವ. ಅದೇ ರೀತಿ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ನಮ್ಮ 21 ದಿವಸಗಳ ನಿರಂತರವಾದ ಈ ಅನುಷ್ಠಾನದೊಳಗೆ ನಂಗೆ ಸತತವಾಗಿ ಸೇವಾ ಮಾಡ್ಯಾನ. ಅದು ಅಲ್ಲದೆ ನನ್ನ ಆಪ್ತ ಸೇವಕ ಶಿವ ಅದು ಅಲ್ಲದೆ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವ ನಮ್ಮ ಬೆಳಗಾವಿ ಜಿಲ್ಲಾದಾಗ. ಮೊದಲು ಅದನ್ನ ನೀವೆಲ್ಲ ವಿಚಾರ ಮಾಡ್ಬೇಕು. ನಾವು ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಹಳ್ಳಿಯ ಪ್ರತಿಭೆ ಅನ್ನುವಂಥ ವಿಚಾರ ಇಟ್ಟುಕೊಂಡು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದಾನ. ಆ ಯುವಕನಿಗೂ ನಮ್ಮ ಚಿಕ್ಕನೋಳಿ ಹಬ್ಬಗಳು ಸನ್ಮಾನ ಮಾಡ್ಬೇಕು. ಭರತ ವ್ಯವಸ್ಥೆ ಮಾಡ್ಯಪ್ಪ. ಸಿದ್ದು ದೂರಪ್ಪನವ್ರ ಸಿಂಗರ್ ಅಂತೀವಿ ನಾವು. ಅವ್ ಎಲ್ಲ ರೀತಿಯ ಬಿರುದುಗಳು ಭಾಳ ಅದಾವ ಅವಂಗ. ಪಿಗ್ಮಿ ಸಿದ್ದು ಅಂತಾರ, ಸಿಂಗರ್ ಸಿದ್ದು ಅಂತಾರ, ಗಾಯಕ ಅಂತಾರ. ನಾವು ಮಾತ್ರ ಸಿದ್ಧ ಆರೂಢ ಅಂತೀವ. ಹಿಂಗೆಲ್ಲ ಇದ್ದದ್ದ ಐತಿ. ನಮ್ಮ ಮಠದಾಗ ಅರ್ಚಕವ, ನಮ್ಮ ಮಠದ ಅರ್ಚಕನೂ ಹೌದು. ಈ ರೀತಿ ಇವರಷ್ಟೇ ಅಲ್ಲದೆ ಎಲ್ಲ ಯುವಕರು ಸೇವೆ ಮಾಡ್ಯಾರ. ನಿಮ್ಮನ್ನು ಬಿಟ್ಟು ಏನೋ ಯಾವುದು ಭಾವನೆ ಇಟ್ಕೋಬೇಡ್ರಿ. ಎಲ್ಲರೂ ಸೇವೆ ಮಾಡಿರಿ. ಎಲ್ಲರದು ಸೇವಾನು ಅಜ್ಜಗೆ ಮುಟ್ಟ್ಯದ. ಆ ಎಲ್ಲ ಕಾರ್ಯದೊಳಗೂ ಅಜ್ಜ ತಮ್ಮೆಲ್ಲರಿಗೂ ಆಶೀರ್ವಾದ, ಸುಖ, ಶಾಂತಿ, ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಿರಂತರವಾಗಿ ಇದೇ ರೀತಿ ನಿಮ್ಮಗಳೆಲ್ಲ ಸಹಕಾರ ಮಠದ ಮ್ಯಾಗಿರಲಿ. ಮಠ ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭಾರತ ಮಾತಾ. ಶರೀರ ಏನಂದ್ರೆ ಅನ್ನಮಯ ಶರೀರ. ಅದಕ್ಕೆ ಮ್ಯಾಲಿಂದ ಮ್ಯಾಲ ಆಹಾರ ನೀರ ಅನ್ನ ಆಹಾರ ನೀರುಗಳು ಬಿದ್ಕೋತಿತ್ತಂದ್ರ ಶರೀರ ಕೆಲಸ ಕೊಡ್ತದ. ಹೌದಿಲ್ಲ? ಅನ್ನಮಯ ಶರೀರ. ಆದ್ರೆ ಇವತ್ತು ಅದು ಸುಮಾರು 21 ದಿನಗಳ ಪರ್ಯಂತರವಾಗಿ ಕೆಲವೊಂದು ದಿವಸದಿಂದಿತ್ತು ನೀರಿಲ್ಲ, ಏನೂ ಇಲ್ಲ. ಈಗ ನೀವ ಕೂತ್ಕೊಂಡಿರಿ, ಇನ್ನು 1 ತಾಸು ನೀವು ಇಲ್ಲಿ ಕೂಡ್ತೀರಿ ಅಂತಂದ್ರೆ ಆಗುದಿಲ್ಲ. ಆಗ್ತೈತೆ? ಆಗುದಿಲ್ಲ. ಒಮ್ಮೆ ನೀರಡಿಕೆ ಆಯಿತು ಅಂತ ಅಂದ್ರ 1 ಕ್ಷಣನೂ ಕೂಡ ನಮ್ಮಿಂದ ತಡ್ಕೊಳಕ್ ಆಗುದಿಲ್ಲ. ಹೌದಲ್ಲ? ತಡ್ಕೊಳಕ್ ಆಗುದಿಲ್ಲ. ಆದ್ರೆ ಅದನ್ನೆಲ್ಲವನ್ನ ಹಸಿವು, ತೃಷೆ, ಬಾಯಾರಿಕೆ ಅವುಗಳನ್ನೆಲ್ಲ ತಡೆದು ಮನಸ್ಸಿನ ಸ್ಥಿರವನ್ನ ಜಗ್ಗಿ ಹಿಡಿದು ಮನಸ್ಸಿನ ಸ್ಥಿರವಾಗಿ ಉಳಿಯುವುದೇ ಧ್ಯಾನ, ಯೋಗ, ತಪಸ್ಸು. ಆ ತಪಸ್ಸು ಮಾಡುವುದು ಯಾಕೆ ಅಂತ ಕೇಳಿದ್ರೆ